ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕಾದಲ್ಲಿ ಯುದ್ಧ ಆಗ್ತಾ ಇದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಮತ ಯುದ್ಧಕ್ಕೋಸ್ಕರ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಕಾಂಗ್ರೆಸ್ಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದು ಒಂದ್ ರೀತಿ ತಲೆನೋವಾಗಿತ್ತು. ಬಟ್ ಈಗ ಫೈನಲ್ ಅಂತ ಇದ್ದಾರೆ. ಅಭ್ಯರ್ಥಿ ಪಟ್ಟಿ ಕಾಂಗ್ರೆಸ್ ಕಡೆಯಿಂದ ಫೈನಲ್ ಅನ್ನಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಷಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ನ್ಯೂಸ್ ನ ನೋಡ್ತಾ ಹೋಗೋಣ. ಹಾಗಾದ್ರೆ ಬಾಗಲಕೋಟೆಗೆ ಯಾರು ಕಾಂಗ್ರೆಸ್ ಅಭ್ಯರ್ಥಿ, ದಾವಣಗೆರೆಗೆ ಯಾರು ನೋಡ್ತಾ ಹೋಗೋಣ. ಇದು ಈ ಕ್ಷಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಉಮೇಶ್ ಮೇಟಿಗೆ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಪಕ್ಕ ಅನ್ನಲಾಗ್ತಾ ಇದೆ. ಉಮೇಶ್ ಮೇಟಿಗೆ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರ್ ಫೈನಲ್ ಅನ್ನಲಾಗ್ತಾ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರ್ ಅವರಿಗೆ ಕೈ ಟಿಕೆಟ್ ಅಥವಾ ಕಾಂಗ್ರೆಸ್ನ ಟಿಕೆಟ್ ಫಿಕ್ಸ್. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಫೈನಲ್ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಸೊ ಅಂತೂ ಇಂತೂ ಬಾಗಲಕೋಟೆ ಮತ್ತು ಈ ದಾವಣಗೆರೆಯಲ್ಲಿದ್ದಂತಹ ಕಗ್ಗಂಟನ್ನ ಕಾಂಗ್ರೆಸ್ ಬಿಡಿಸಿದಂತೆ ಕಾಣಿಸ್ತಾ ಇದೆ. ಸಿಂಪತಿಯ ವೋಟ್ ಸುಲಭವಾಗಿ ಸಿಗತ್ತೆ. ಆ ಕಾರಣಕ್ಕೋಸ್ಕರ ಕುಟುಂಬದವರನ್ನೇ ಆಯ್ಕೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಅದೇನು ಅಲಿಖಿತ ನಿಯಮ. ಅದೊಂದು ರೀತಿ ಕುಟುಂಬದವರಿಗೆ ಕೊಟ್ಕೊಂಡ್ ಬರ್ತಾರೆ ಸಿಂಪತಿ ವೋಟ್ ಮೇಲೆ ಮತ್ತೆ ಗೆಲ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಅಂತ. ಬಟ್ ಕುಟುಂಬದವರಿಗೆ ಕೊಡುವುದ್ರಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಸಮಸ್ಯೆ ಇತ್ತು. ಬಟ್ ಈಗೇನೋ ಅವರ ಮೇಟಿಯವರ 4 ಮಕ್ಕಳ ಪೈಕಿ ಕೊನೆಯವರಿಗೆ ಟಿಕೆಟ್ ಫೈನಲ್ ಅನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕಳೆದ 3 ದಿನದಿಂದಲೂ ಕೂಡ ಮಹಾದೇವಿ ಮೇಟಿಯವ್ರನ್ನ ಕರೆಸೋದು, ಸಂಧಾನ ಮಾಡೋದು ಇದನ್ನೇ ಮಾಡ್ತಾ ಇದ್ರು. ಬಟ್ ಅವರು ಅಖಾಡಕ್ಕಿಳಿದೇ ಹೇಳ್ತಾರೆ, ಕಾಂಗ್ರೆಸ್ ಕೊಡ್ಲಿಲ್ಲ ಅಂದ್ರೂ ಟಿಕೆಟ್ನ ಪರವಾಗಿಲ್ಲ, ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ಬಿಡ್ತಾರೆ, ಚಾಲೆಂಜ್ ಆಗುತ್ತೆ ಕಾಂಗ್ರೆಸ್ಗೆ, ಬಿಜೆಪಿಗೆ ಇದು ವರದಾನ ಆಗ್ಬೋದು, ಹೀಗೆಲ್ಲ ಲೆಕ್ಕಾಚಾರಗಳಿತ್ತು. ಬಟ್ ಈಗ ಫೈನಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ.